Hello, dear students. So, in the last class, we were discussing about the friction, right? So, we came to know what is friction and uh, what are the factors which affects on the friction. ಫ್ರಿಕ್ಷನ್ಗೆ ಫ್ರಿಕ್ಷನ್ ಫ್ರಿಕ್ಷನ್ಗೆ ಯಾವ ರೀತಿ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ ಅಂತ ಓದ್ಕೊಂಡಿದ್ವಿ ನಾವು ಇನ್ ದ ಲಾಸ್ಟ್ ಕ್ಲಾಸ್. ಸೊ ವಾಟ್ ಇಸ್ ಫ್ರಿಕ್ಷನ್? ಫ್ರಿಕ್ಷನ್ ಮೀನ್ಸ್ ಇಟ್ ಅವಾಯ್ಡ್ಸ್ ದ ಮೂಮೆಂಟನ್ನು ತಡೆಯುವಂಥದ್ದು. ಯಾವುದು ಮೂಮೆಂಟನ್ನು ತಡೆಯುತ್ತೋ ಅದನ್ನು ಫ್ರಿಕ್ಷನ್ ಅಂತ ಕರಿತೀವಿ. ಸೊ ಈಗ ಇಲ್ಲಿ ನೋಡ್ರಿ, ಹೀಗೆ ಮುಂದೆ ಹೋಗಬೇಕು ಅಂದರೆ ಇದು ತಡೆಯುತ್ತೆ ಕೈ. ಸೊ ಅದನ್ನು ನಾವು ಫ್ರಿಕ್ಷನ್, ಯಾಕೆಂದರೆ ಅವೆರಡರ ನಡುವೆ ಫ್ರಿಕ್ಷನ್ ಆಗುತ್ತೆ, ಗೊತ್ತಾಗುತ್ತೆ, ಘರ್ಷಣೆ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ that is called friction, and the factors which affects on friction, that one we were discussed, and along with cause of friction. ಅಂದ್ರೆ ಫ್ರಿಕ್ಷನ್ ಯಾಕೆ ಆಗುತ್ತೆ? ಬಿಕಾಸ್ ಆಫ್ irregular surface between the two surfaces, that is because of friction. Next types of friction ಓದಿದ್ವಿ ನಾವು, that is static friction, sliding friction, rolling friction ಅಂತ ಓದಿದ್ವಿ. 3 types of friction. ಸೊ ಯಾವುದು ಮೂಮೆಂಟ್ ಜಾಸ್ತಿ, ಫ್ರಿಕ್ಷನ್ ಫೋರ್ಸ್ ಯಾವುದ್ರಲ್ಲಿ ಜಾಸ್ತಿ ಇರುತ್ತೆ, ಕಡಿಮೆ ಇರುತ್ತೆ, ಇನ್ನೂ ಯಾವುದ್ರಲ್ಲಿ ಕಡಿಮೆ ಇರುತ್ತೆ ಅಂತೆಲ್ಲ ಓದ್ತಾ ಇದ್ವಿ ನಾವು. ಸೊ ಫ್ರಿಕ್ಷನಲ್ ಫೋರ್ಸು ಸ್ಟ್ಯಾಟಿಕ್ ಫ್ರಿಕ್ಷನಲ್ಲಿ ಜಾಸ್ತಿ ಇರುತ್ತೆ, ಆಮೇಲೆ ಸ್ಲೈಟ್ಲಿ ಲೆಸ್ ಇನ್ ದ ಸ್ಲೈಡಿಂಗ್ ಫ್ರಿಕ್ಷನ್, ಆಮೇಲೆ ಕಂಪ್ಲೀಟ್ಲಿ still more less in the rolling friction when compared to the sliding friction. That one we were studied. And friction is, sometimes we came to know about the uses of the friction. Friction ನಮ್ಗೆ ಎಲ್ಲೆಲ್ಲಿ ಯೂಸ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಫ್ರಿಕ್ಷನ್ ಇಲ್ಲ ಅಂದರೆ ಆಗೋದಿಲ್ಲ, ಪ್ರಾಬ್ಲಮ್ ಆಗುತ್ತೆ ಎಲ್ಲೆಲ್ಲಿ ಅಂತ ಓದಿದ್ವಿ. ಇಫ್ ಯು ಹೋಲ್ಡ್ ದ ಟಂಬ್ಲರ್ನ ಹಿಡ್ಕೊಬೇಕಾದ್ರೆ ಫ್ರಿಕ್ಷನ್ ಬೇಕಾಗುತ್ತೆ ನಮಗೆ. ಫ್ರಿಕ್ಷನ್ ಇಲ್ಲ ಅಂದರೆ ಕೈ ಜಾರ್ ಹೋಗುತ್ತೆ. ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಫ್ರಿಕ್ಷನ್ ಇರಬೇಕು. ಕಾಲುಗಳಲ್ಲಿ ನಾವು ಯೂಸ್ ಮಾಡೋಂಥ ಸ್ಲಿಪ್ಪರ್ಗಳಲ್ಲಿ, ನಡೆಯುವಂಥ ಜಾಗದಲ್ಲಿ ಫ್ರಿಕ್ಷನ್ ಇರಬೇಕು, ರಫ್ ಇರಬೇಕು ಸರ್ಫೇಸ್. ಫ್ರಿಕ್ಷನ್ ಇಲ್ಲ ಅಂದರೆ ಜಾರ್ ಬೀಳ್ತೀವಿ. ಪೆನ್ನುಗಳಲ್ಲಿ, ನಾವು ಬರೆಯುವಂಥ ಪೆನ್ಸಿಲ್ಗಳಲ್ಲಿ, ನಾವು ಬರೆಯುವಂಥ ಚಾಪೀಸ್ಗಳಲ್ಲಿ ಫ್ರಿಕ್ಷನ್ ಇರಬೇಕು. ನಾವು ಯೂಸ್ ಮಾಡೋಂಥ ವೆಹಿಕಲ್ಗಳ ಟೈರ್ಗಳಲ್ಲಿ ಫ್ರಿಕ್ಷನ್ ಇರಬೇಕು. ಆಮೇಲೆ ಇಟ್ಟಿಗೆಗಳನ್ನ ಮಾಡಿರ್ತಾರೆ, ಬ್ರಿಕ್ಸ್ಗಳನ್ನ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅದರಲ್ಲಿ ಫ್ರಿಕ್ಷನ್ ಇರಬೇಕು. ಇಲ್ಲಾಂದರೆ ಅಲ್ಲಿ ಯೂಸ್ ಮಾಡುವಂಥ ಸಿಮೆಂಟ್ಗಳು ಅದಕ್ಕೆಲ್ಲ ಅಂಟ್ಕೊಳಲ್ಲ. ಸೊ ಫ್ರಿಕ್ಷನ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ. ಇನ್ನು ಫ್ರಿಕ್ಷನಿಂದ ಕೆಲವೊಂದಿಷ್ಟು ತೊಂದರೆನೂ ಕೂಡ ಇದ್ದಾವೆ. ಎಲ್ಲೆಲ್ಲಿ ತೊಂದರೆ ಅಂತಂದರೆ, ನಾವು ವೇರ್ ಮಾಡುವಂತಹ ಶೂಸ್ ಆ್ಯಂಡ್ ಸ್ಲಿಪ್ಪರ್ಸ್ನ ಸೋಲ್ಗಳು ಸೌದೋಗ್ತವೆ ಬಿಕಾಸ್ ಆಫ್ ಫ್ರಿಕ್ಷನ್, ಅದರಿಂದ ಲಾಸ್ ಆಗುತ್ತೆ ನಮಗೆ. ಟೈರ್ ಟ್ಯೂಬ್ಸ್ಗಳು ಸೌದೋಗ್ತವೆ, ಅದರಿಂದ ಲಾಸ್ ಆಗುತ್ತೆ. ಸ್ಟೆಪ್ಸ್ಗಳು ಸೌದೋಗಿರ್ತವೆ, ನಾವು ನೋಡಿದ್ದೀವಿ, ಅದು ಲಾಸ್ ಆಗುತ್ತೆ. ಆಮೇಲೆ ನಾವು ಯೂಸ್ ಮಾಡೋಂಥ ನೈಫ್ಗಳು ಯೂಸ್ ಮಾಡಿ ಫ್ರಿಕ್ಷನಿಂದ ಅದು ಸೌದೋಗಿರುತ್ತೆ. ಸೊ ಕೆಲವೊಂದು ಕಡೆ ನಾವೇನು ಮಾಡಬೇಕಾಗತ್ತೆ, ಫ್ರಿಕ್ಷನ್ನ ಜಾಸ್ತಿ ಮಾಡಬೇಕಾಗತ್ತೆ. ಕೆಲವೊಂದು ಕಡೆ ನಾವೇನು ಮಾಡಬೇಕು, ಫ್ರಿಕ್ಷನ್ನ ಕಡಿಮೆ ಮಾಡಬೇಕು ನಮ್ಮ ಅನುಕೂಲಕ್ಕೆ. ಸೊ ಕೆಲವೊಂದು ಕಡೆ ಫ್ರಿಕ್ಷನ್ನ ಜಾಸ್ತಿ ಮಾಡಿದರೆ ಒಳ್ಳೆಯದಾಗತ್ತೆ ನಮಗೆ, ಕೆಲವೊಂದು ಕಡೆ ಫ್ರಿಕ್ಷನ್ನ ಕಡಿಮೆ ಮಾಡಿದರೆ ಒಳ್ಳೆಯದಾಗತ್ತೆ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದಟ್. ಸೊ ವೇರ್ ಯು ಕ್ಯಾನ್ ಇನ್ಕ್ರೀಸ್ ದ ಫ್ರಿಕ್ಷನ್ ಆ್ಯಂಡ್ ಹೌ ಯು ಕ್ಯಾನ್ ಇನ್ಕ್ರೀಸ್ ದ ಫ್ರಿಕ್ಷನ್ ಆ್ಯಂಡ್ ವೈ ಶುಡ್ ಯು ಇನ್ಕ್ರೀಸ್ ದ ಫ್ರಿಕ್ಷನ್. ಯಾಕೆ ನೀನು ಫ್ರಿಕ್ಷನ್ ಇನ್ಕ್ರೀಸ್ ಮಾಡಬೇಕು, ಎಲ್ಲಿ ಇನ್ಕ್ರೀಸ್ ಮಾಡಬಹುದು, ಅದರಿಂದ ಏನು ಅನುಕೂಲ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಫ್ರಿಕ್ಷನ್ನ ನಾವು ಆ ಸರ್ಫೇಸ್ನ ರಫ್ನೆಸ್ಸನ್ನು, ಅಂದರೆ ಇರ್ರೆಗ್ಯುಲಾರಿಟೀಸ್ ಸರ್ಫೇಸ್ ಇರುತ್ತಲ್ಲ, ಅದು ರಫ್ನೆಸ್ನ ಇನ್ಕ್ರೀಸ್ ಮಾಡೋದ್ರ ಮುಖಾಂತರ ನಾವು ಫ್ರಿಕ್ಷನ್ನ ಜಾಸ್ತಿ ಮಾಡ್ಬೋದು. ಸೊ ನೀವು ನಿಮ್ಮ ಸ್ಲಿಪ್ಪರ್ಗಳ ಕೆಳಭಾಗನ ನೋಡಿರ್ತೀರ ನೀವು, ಸೋಲ್ಗಳಲ್ಲಿ. ದ ಸೋಲ್ ಆಫ್ ದ ಶೂಸ್ ಆರ್ ಗ್ರೂವ್ಡ್ ಟು ಹ್ಯಾವ್ ಬೆಟರ್ ಗ್ರಿಪ್ ಆನ್ ದ ಫ್ಲೋರ್ಗಳಲ್ಲಿ ಚೆನ್ನಾಗಿ ಈ ಜಾರದೇ ಇರೋಂಗೆ ನಡಿಬೇಕು ಅಂದರೆ ಅವುಗಳ ಸೋಲ್ಸ್ ಇಲ್ಲಿ ನೋಡ್ರಿ ಯಾವ ರೀತಿ ಗ್ರಿಪ್ಪಿಂಗ್ ಇರುತ್ತೆ. ಸೊ ದಿಸ್ ಇಸ್ ಟು ಇನ್ಕ್ರೀಸ್ ದ ಫ್ರಿಕ್ಷನ್ನ ಇನ್ಕ್ರೀಸ್ ಮಾಡ್ತಾರೆ. ಸೊ ಇನ್ಕ್ರೀಸ್ ಮಾಡೋದ್ರಿಂದ ನಾವು ಧೈರ್ಯವಾಗಿ ನಡಿಬೋದು. ಇಲ್ಲಾಂದರೆ ಎಲ್ಲಿ ಜಾರ್ ಬೀಳ್ತೀವೋ ಅಂತ. ಕೆಲವೊಂದು ಸ್ಲಿಪ್ಪರ್ ಫುಲ್ಲು ನೈಸ್ ಇರುತ್ತೆ, ಸ್ಮೂತ್ ಸರ್ಫೇಸ್ ಇರುತ್ತೆ, ಇರ್ರೆಗ್ಯುಲಾರಿಟೀಸ್ ಇರಲ್ಲ. ಸೊ ಅವಾಗೇನಾಗುತ್ತೆ, ಬೀಳುವಂಥ ಚಾನ್ಸಸ್ ಇರುತ್ತೆ. ಇನ್ನು ಟೈರ್ಸ್ ಆಫ್ ದ ವೆಹಿಕಲ್ ಆರ್ ಟ್ರೀಟೆಡ್ ಟು ಇನ್ಕ್ರೀಸ್ ದ ಗ್ರಿಪ್ ಆನ್ ದ ರೋಡ್. ನೋಡ್ರಿ, ನಿಮ್ಮ ಅಡ್ವರ್ಟೈಸಲ್ಲೆಲ್ಲ ತೋರಿಸ್ತಾ ಇರ್ತಾರೆ, ಟೈರ್ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ಗ್ರಿಪ್ ಇರಬೇಕು. ಗ್ರಿಪ್ ಇರುವಂಥ ಟೈರ್ ಆದರೆ ಚೆನ್ನಾಗಿ ಬ್ರೇಕ್ ಏನಾದ್ರು ಅಡ್ಡ ಬಂದಾಗ ಬ್ರೇಕ್ ಹಾಕಿದರೆ ಅಲ್ಲೇ ನಿಂತ್ಕೊಳುತ್ತೆ ಅಂತ. ಸೊ ದಟ್ ಈಸ್ ಫಾರ್ ದ ವೆಹಿಕಲ್ ಟು ಇನ್ಕ್ರೀಸ್ ದ ಗ್ರಿಪ್. Tires vehicle are treated with increased the grip on the road. The brake pads of vehicle are rough to stop the moving vehicle when brake are applied. Brake pads ಅಂತ ಇರುತ್ತೆ ವೆಹಿಕಲ್ ಒಳಗಡೆ. ಬ್ರೇಕ್ ಹಾಕಿದ ತಕ್ಷಣ ಅದು ಚೆನ್ನಾಗಿ ಗಟ್ಟಿ ಗ್ರಿಪ್ಪಾಗಿ ಹಿಡ್ಕೊಬೇಕಲ್ಲ, ಅದು ಮತ್ತೆ ತಿರುಗದೇ ಇರೋ ಹಾಗೆ, ಮೂವ್ ಆಗದೆ ಇರೋ ಹಾಗೆ. ಸೊ ಅದಕ್ಕೆ
ಅಲ್ಲಿ ಬ್ರೇಕ್ ಪ್ಯಾಡ್ಸಲ್ಲಿ ಫ್ರಿಕ್ಷನ್ನ ಇನ್ಕ್ರೀಸ್ ಮಾಡೋದಕ್ಕೆ ಬ್ರೇಕ್ ಪ್ಯಾಡ್ಸನ್ನು ಯೂಸ್ ಮಾಡಿರ್ತಾರೆ. ರಫ್ ಇರುತ್ತೆ ಫ್ರಿಕ್ಷನ್ನ ಇನ್ಕ್ರೀಸ್ ಮಾಡೋದಕ್ಕೆ. ಆಮೇಲೆ ಜಿಮ್ನಾಸ್ಟ್ ಅಪ್ಲೈ ಸಮ್ ಕೋರ್ಸ್ ಸಬ್ಸ್ಟೆನ್ಸ್ ಆನ್ ದ ಹ್ಯಾಂಡ್ ಫಾರ್ ಅ ಬೆಟರ್ ಗ್ರಿಪ್. ಅವರು ಕೈಗೆಲ್ಲ ನೋಡ್ರಿ ಜಿಮ್ನಾಸ್ಟಿಕ್ ಮಾಡೋರು, ಜಿಮ್ನಾಸ್ಟಿಕ್ ಮಾಡೋವಂಥವ್ರು ಇದು ನೋಡ್ರಿ ಸೈಕಲ್ ಯೂಸ್ ಮಾಡೋಂಥ ಬ್ರೇಕ್ ಪ್ಯಾಡ್ ಇದು ಕೆಳಗಡೆ ಇರೋದು ಜಿಮ್ನಾಸ್ಟಿಕ್ಸ್. ಇಲ್ಲಿ ನೋಡ್ರಿ ಅವ್ರ ಕೈಗೆ ನೋಡ್ರಿ, ಕೈ ನೋಡ್ರಿ ಫುಲ್ಲು ಏನಾದ್ರು ಏನು ಹ್ಯಾಂಡ್ ಗ್ಲೌಸ್ ಹಾಕೊಂಡಿರ್ತಾರೆ ಗ್ರಿಪ್ ಇರೋವಂಥದ್ದು, ಇಲ್ಲ ಕೈಗೆ ಫುಲ್ಲು ವೈಟ್ ಪೌಡರ್. ನೀವು ನಮ್ಮ ಚಿತ್ರದುರ್ಗ ಕೋಟೆಗೆ ಹೋದರೆ ಅಲ್ಲಿ ಕೋಟೆ ಹತ್ತೋರು ಇರ್ತಾರಲ್ಲ, ಕೋತಿರಾಜ್ ಅಂತ ಎಲ್ಲ ಇದ್ದಾರೆ ನೋಡ್ರಿ, ಅವರೆಲ್ಲ ನೋಡ್ರಿ ಹತ್ತುವಾಗ ಕೈಗೆಲ್ಲ ಒಂದು ಪೌಡ್ರನ್ನ ಹಚ್ಕೊಂಡಿರ್ತಾರೆ. ಅದು ಗ್ರಿಪ್ ಕೊಡುತ್ತೆ, ಅಂದರೆ ಫ್ರಿಕ್ಷನ್ನ ಇನ್ಕ್ರೀಸ್ ಮಾಡುತ್ತೆ, ಕೈ ಅಷ್ಟು ಸುಲಭವಾಗಿ ಜಾರದೇ ಇರೋ ಹಾಗೆ ನೋಡ್ಕೊಳತ್ತೆ. ಸೊ ನೀವು ಬೇಕಾದಷ್ಟು ಕಡೆ ಇದನ್ನು ಬಿಟ್ಟು ನೀವು ಬೇಕಾದಷ್ಟು ಕಡೆ ಡೈಲಿ ಲೈಫಲ್ಲಿ ಫ್ರಿಕ್ಷನ್ನ ಹೇಗೆ ಇನ್ಕ್ರೀಸ್ ಮಾಡ್ಬೋದು, ಅದರಿಂದ ನಮ್ಗೇನು ಹೆಲ್ಪ್ ಆಗುತ್ತೆ, ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನೆಲ್ಲ ನೋಡಿರ್ತೀರ. ಸೊ ದೀಸ್ ಆರ್ ಆಲ್ ಸಮ್ ಎಕ್ಸಾಂಪಲ್ಸ್ ಫಾರ್ ಇನ್ಕ್ರೀಸಿಂಗ್ ದ ಫ್ರಿಕ್ಷನ್. ಟೇಕ್ ಡೌನ್ ದ ಕ್ವೆಶ್ಚನ್. Give some examples in our daily life to increase the friction. Give some examples in our daily life which we are followed to increase the friction, or give some daily life examples for increasing the friction. Give some daily life examples for increasing the friction. So next, reducing the friction. ಕೆಲವೊಂದು ಕಡೆ ನಾವೇನು ಮಾಡಬೇಕಾಗತ್ತೆ, ಫ್ರಿಕ್ಷನ್ನ ರೆಡ್ಯೂಸ್ ಮಾಡಬೇಕಾಗತ್ತೆ. ರೆಡ್ಯೂಸ್ ಮಾಡೋದ್ರಿಂದ ನಮಗೆ ಎನರ್ಜಿ ಸೇವ್ ಆಗುತ್ತೆ, ಗೊತ್ತಾಗುತ್ತೆ. ಫ್ರಿಕ್ಷನ್ ಜಾಸ್ತಿ ಆಗುತ್ತೆ, ಅದು ಎನರ್ಜಿ ನೋಡ್ರಿ, ಒಂದು ಟೇಬಲ್ಗೆ ಹಾಗೇನೆ ಅದನ್ನ ಎಳ್ಕೊಂಡು ಹೋದ್ರೆ ನಮ್ಗೆ ಎಷ್ಟು ಶಕ್ತಿ ಬೇಕು, ಅದಕ್ಕೆ 2 ವೀಲ್ ಹಾಕಿದ್ರೆ ಕೆಳಗಡೆ 4 ವೀಲ್ ಹಾಕಿದ್ರೆ ಹೇಗೆ ಈಸಿಯಾಗಿ ಎಳ್ಕೊಂಡು ಹೋಗೋದಲ್ವ, ಅವಾಗ ಏನಾಗುತ್ತೆ, ಫ್ರಿಕ್ಷನ್ ಕಡಿಮೆ ಆಗುತ್ತೆ. ಫ್ರಿಕ್ಷನ್ ಕಡಿಮೆ ಆಗೋದ್ರಿಂದ ಎನರ್ಜಿ ಸೇವ್ ಆಗುತ್ತೆ. ಸೊ ಎಲ್ಲೆಲ್ಲಿ ನಾವು ಫ್ರಿಕ್ಷನ್ನ ರೆಡ್ಯೂಸ್ ಮಾಡ್ಬೋದು ಅಂತ ನೋಡೋಣ. ಸೊ ಯೂಸಿಂಗ್ ಲೂಬ್ರಿಕೆಂಟ್ಸ್ ಲೈಕ್ ಪೌಡರ್ಸ್ ಆರ್ ಆಯಿಲ್ಸ್ ಆರ್ ಗ್ರೀಸಸ್. ನೋಡ್ರಿ, ಆಯಿಲ್ ಹಾಕ್ತೀವಿ ನಾವು ಕೆಲವೊಂದು ಕಡೆ, ಕೆಲವು ನಮ್ಮ ಅದಕ್ಕೆ ಬಟ್ಟೆ ಹೊಲಿಯುವಂಥ ಟೈಲರಿಂಗ್ ಮೆಷಿನ್ ಇರುತ್ತಲ್ಲ, ಅದಕ್ಕೆ ಆಯಿಲ್ ಹಾಕ್ತಾರೆ. ಸೊ ಅವಾಗ ಏನಾಗುತ್ತೆ, ಅದು ಈಸಿಯಾಗಿ ವರ್ಕ್ ಮಾಡುತ್ತೆ, ಸೌಂಡ್ ಬರಲ್ಲ ಜಾಸ್ತಿ, ಎನರ್ಜಿ ಜಾಸ್ತಿ ಬೇಕಾಗಲ್ಲ ಅದಕ್ಕೆ. ಸೊ ಆಯಿಲ್ ಹಾಕ್ತಾರೆ. ನಮ್ಮ ಮೋಟರ್ಸ್ಗಳಿಗೆಲ್ಲ ಆಯಿಲ್ ಹಾಕ್ತೀವಿ, ಗ್ರೀಸಸ್ ಹಾಕ್ತೀವಿ. ಆಮೇಲೆ ಕೇರ ಮಾಡ್ಬೇಕಾದ್ರೆ ನೋಡ್ರಿ ಪೌಡರ್ ಹಾಕ್ತೀವಿ, ಅಂದರೆ ಈಸಿಯಾಗಿ ಕಾಯಿನ್ ಜಾರ್ಲಿ ಅಂತ, ಪಾನ್ಸ್ಗಳು ಜಾರ್ಲಿ ಅಂತ ಈಸಿಯಾಗಿ ಪೌಡರ್ಸ್ನ ಹಾಕ್ತೀವಿ. ನಮ್ಮ ಮಷಿನ್ಗಳಿಗೆ ಮತ್ತು ವೆಹಿಕಲ್ಗಳಲ್ಲೆಲ್ಲ ನಾವು ಆಯಿಲ್ ಮತ್ತು ಗ್ರೀಸನ್ನು ಯೂಸ್ ಮಾಡ್ತೀವಿ ಲೂಬ್ರಿಕೆಂಟ್ಸ್ ಆಗಿ. ಅದನ್ನು ನಾವು ಲೂಬ್ರಿಕೆಂಟ್ಸ್ ನೋಡ್ರಿ, ಕ್ಯಾಸ್ಟ್ರೋಲ್ ಆಯಿಲ್ ಅಂತೆಲ್ಲ ಗೊತ್ತಲ್ಲ ನಿಮಗೆ, ಸರ್ವೋ, ಕ್ಯಾಸ್ಟ್ರೋಲ್ ಆಯಿಲ್. ಸೊ ಅವುಗಳು ಲೂಬ್ರಿಕೆಂಟ್ಸ್ ಆಗಿ ಯೂಸ್ ಮಾಡ್ತೀವಿ. ಅದರಿಂದ ಇಂಜಿನ್ ಈಸಿಯಾಗಿ ಮೂವ್ ಆಗುತ್ತೆ, ಫ್ರಿಕ್ಷನ್ ಕಡಿಮೆ ಆಗುತ್ತೆ, ಎನರ್ಜಿ ಸೇವ್ ಆಗುತ್ತೆ. ಇನ್ನು ರೋಲರ್ಸ್ ಆರ್ ವೀಲ್ಸ್, ಯೂಸಿಂಗ್ ರೋಲರ್ಸ್ ಮತ್ತು ವೀಲ್ಸ್ಗಳನ್ನು ಯೂಸ್ ಮಾಡ್ತೀವಿ. ನೋಡ್ರಿ, ಈ ಬ್ಯಾಗ್ ನಾನು ಅವಾಗಲೇ ಹೇಳಿದ್ನಲ್ಲ, ಟೇಬಲ್ಗೆ 2 ವೀಲ್ ಹಾಕಿದರೆ ಎಷ್ಟು ಈಸಿಯಾಗಿ ಮೂವ್ ಆಗುತ್ತೆ. ಹಾಗೆಯೇ ಇದು ನೋಡಿರಿ, ಈ ಬ್ಯಾಗನ್ನು ಹಾಗೇ ಎಳ್ಕೊಂಡು ಹೋದರೆ ಎಷ್ಟೊಂದು ಎನರ್ಜಿ ಬೇಕಾಗುತ್ತೆ. ಅದೇ 2 ವೀಲ್ ಇತ್ತು ಅಂದರೆ ಇದಕ್ಕೆ ಈಸಿಯಾಗಿ ಎಳ್ಕೊಂಡು ಹೋಗ್ಬೋದು. ಸೊ ಅದರಿಂದ ಫ್ರಿಕ್ಷನ್ ಕಡಿಮೆ ಆಗುತ್ತೆ. ಇನ್ನು ಯೂಸಿಂಗ್ ಬಾಲ್ ಬಿಯರಿಂಗ್ಸ್ನ ಯೂಸ್ ಮಾಡ್ತಾರೆ ಈ ವೆಹಿಕಲ್ಗಳಲ್ಲಿ. ನೋಡ್ರಿ, ಈ ವೆಹಿಕಲ್ಗಳ ವೀಲ್ನ ಒಳಗಡೆ ಈ ರೀತಿ ಬಾಲ್ ಬಿಯರಿಂಗ್ಸ್ ನೀವು ನೋಡಿರ್ತಾರೆ, ಫ್ಯಾನ್ಗಳ ಒಳಗಿರುತ್ತೆ, ಫ್ಯಾನಲ್ಲಿ, ಆಮೇಲೆ ವೆಹಿಕಲ್ಗಳ ವೀಲ್ ಒಳಗಡೆ ಇರುತ್ತೆ. ಸೊ ಈ ಬಾಲ್ ಬಿಯರಿಂಗ್ ಈಸಿಯಾಗಿ ಫಾಸ್ಟಾಗಿ ವೆಹಿಕಲ್ ತಿರುಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ಫ್ರಿಕ್ಷನ್ ಕಡಿಮೆ ಆಗಿ ವೆಹಿಕಲ್ನ ವೀಲು ಭಾಳ ಫಾಸ್ಟಾಗಿ ತಿರುಗುತ್ತೆ. ಇದು ಫ್ಯಾನಲ್ಲಿರುತ್ತೆ, ಫ್ಯಾನ್ ಫಾಸ್ಟಾಗಿ ತಿರುಗೋದಕ್ಕೆ ಈ ಬಾಲ್ ಬೇರಿಂಗ್ ಹೆಲ್ಪ್ ಮಾಡುತ್ತೆ, ಗೊತ್ತಾಗತ್ತಾ. ಸೊ ದೀಸ್ ಆರ್ ಆಲ್ ಸಮ್ ಎಕ್ಸಾಂಪಲ್ಸ್ we are taken to reduce the friction. We sprinkle the powder on the carom board to reduce the friction. Oil greases are applied moving parts of a machine to reduce the friction. Rollers are used in luggage to reduce the friction. Wheels are used in a vehicle to reduce the friction. Ball bearings are used in ceiling fan, bicycles, vehicles to reduce the friction. ಸೊ ಈ ರೀತಿ ಫ್ರಿಕ್ಷನ್ನ ರೆಡ್ಯೂಸ್ ಮಾಡೋದಕ್ಕೆ ನಾವು ಈ ರೀತಿ ಎಲ್ಲ ಯೂಸ್ ಮಾಡ್ತೀವಿ, ಗೊತ್ತಾಗ್ತಿದೆಯಾ. ಸೊ take down the question, how we can reduce the friction. How we can reduce the friction. ಹಾಗೇನೆ ಫ್ಲೂಯಿಡ್ ಫ್ರಿಕ್ಷನ್ ಅಂತ ಇದೆ. ಸೊ ಫ್ಲೂಯಿಡ್ ಫ್ರಿಕ್ಷನ್ ಅಂತ ಅಂದರೆ ಫ್ರಿಕ್ಷನ್ಸ್ ಲಿಕ್ವಿಡ್ಸಿಂದನೂ ಕೂಡ, ಲಿಕ್ವಿಡ್ಸ್ ಮತ್ತು ಗ್ಯಾಸಿಂದನೂ ಕೂಡ ಫ್ರಿಕ್ಷನ್ ಆಗುತ್ತೆ. ಅಂದರೆ ಫ್ರಿಕ್ಷನ್ ಅಂದರೆ ತಡೆಯೋದು, ಮೂಮೆಂಟನ್ನು ಅವಾಯ್ಡ್ ಮಾಡುತ್ತೆ. ಸೊ ನೋಡ್ರಿ, ನಾವು ಬರೀ ಸಾಲಿಡ್ಸಿಂದ ಮಾತ್ರ ಇದ್ರೊಳಗೆ ಟೇಬಲ್ಲು ಜಾರೋದು ಏನೇನೋ ಹೇಳ್ತಾ ಇದ್ವಿ ನಾವು. ಸೊ
ಸಾಲಿಡ್ಸಿಂದ ಮಾತ್ರ ಫ್ರಿಕ್ಷನ್ ಆಗುತ್ತೆ ಅಂದ್ಕೊಳ್ಬಾರ್ದು ನೀವು. ಫ್ಲೂಯಿಡ್ಸಿಂದನೂ ಕೂಡ ಫ್ರಿಕ್ಷನ್ ಆಗುತ್ತೆ. ಫ್ಲೂಯಿಡ್ಸಿಂದ ಅಂತಂದರೆ ಗ್ಯಾಸ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು. ನೋಡ್ರಿ, ಫಿಶಸ್ಗಳು ಸ್ವಿಮ್ ಮಾಡ್ತವೆ ವಾಟ್ರಲ್ಲಿ. ಸ್ವಿಮ್ ಮಾಡಬೇಕಾದ್ರೆ ಅವುಗಳಿಗೆ ಎಷ್ಟು ತೊಂದರೆ ಆಗುತ್ತೆ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅವುಗಳಿಗೆ. ಅವುಗಳು ಕೂಡ ಎನರ್ಜಿಯನ್ನು ಯೂಸ್ ಮಾಡಬೇಕಾಗತ್ತೆ. ಯಾಕೆಂದರೆ ನೀರು ಕೂಡ ಮುಂದೆ ಹೋಗದಿರೋಂಗೆ ತಡೆಯುತ್ತೆ. ನೋಡ್ರಿ, ಈ ನಮ್ಮ ಬೋಟ್ ಆಗಿರ್ಬೋದು, ಶಿಪ್ಸ್ ಆಗಿರ್ಬೋದು, ಸ್ಟ್ರೀಮ್ ಲೈನೆಡ್ ಬಾಡಿ ಇರುತ್ತೆ. ಈ ರೀತಿ ಬಾಡಿ ಇರುತ್ತೆ, ಚೂಪಾದಂಥ ಬಾಡಿ ಇರುತ್ತೆ. ಯಾಕೆ ಹಿಂಗೆ ಅಗಲ ಇದು ಹಿಂಗೆ ಫ್ಲ್ಯಾಟ್ ಇತ್ತು ಅಂದರೆ ಏನಾಗುತ್ತೆ, ನೀರು ತಡೆಯುತ್ತೆ ಅದನ್ನು. ನೀವೇ ಆದರೂ ನೀರಲ್ಲಿ ಹೋಗಬೇಕಾದ್ರೆ ಗೊತ್ತಾಗಿರುತ್ತೆ ನಿಮಗೆ. ಫ್ಲ್ಯಾಟ್ ಇತ್ತು ಅಂದರೆ ಮುಂದೆ ಹೋಗೋದಕ್ಕಾಗಲ್ಲ, ಯಾಕಂದರೆ ಫ್ರಿಕ್ಷನ್ ಜಾಸ್ತಿ ಇರುತ್ತೆ. ಅದೇ ಚೂಪ್ ಇತ್ತು ಅಂದರೆ ನೀರನ್ನು ಸೀಳ್ಕೊಂಡು ಮುಂದೆ ಹೋಗೋದಕ್ಕೆ ಈಸಿ ಆಗುತ್ತೆ, ಅವಾಗ ಫ್ರಿಕ್ಷನ್ ಕಡಿಮೆ ಆಗುತ್ತೆ. ಸೊ ಅದೇ ಥರ ಗಾಳಿಯಲ್ಲೂ ಅಷ್ಟೇ ನೋಡ್ರಿ, ನಿಮ್ಮ ಏರೋಪ್ಲೇನ್ ಆಗಿರ್ಬೋದು, ಬರ್ಡ್ಸ್ಗಳು ನೋಡ್ರಿ, ಎಲ್ಲ ಸ್ಟ್ರೀಮ್ ಲೈನೆಡ್ ಬಾಡಿ. ಎಲ್ಲವೂ ಸ್ಟ್ರೀಮ್ ಲೈನೆಡ್ ಬಾಡಿ ಅಂದರೆ ಈ ಥರ ತೋರಿಸ್ತೀನಿ ನೋಡ್ರಿ. ಸ್ಟ್ರೀಮ್ ಲೈನೆಡ್ ಬಾಡಿ ಅಂತಂದರೆ ಹೀಗಿರುವಂಥದ್ದು ಚೂಪಾದಂಥ ಬಾಡಿ, ಮುಂದೆ ಈ ರೀತಿ ಚೂಪಾದಂಥ ಬಾಡಿ ಇರುತ್ತೆ. ನೀವು ಬರ್ಡ್ಸ್ಗಳಾಗಿರ್ಬೋದು, ಬೋಟ್ ಆಗಿರ್ಬೋದು, ಏರೋಪ್ಲೇನ್ ಆಗಿರ್ಬೋದು, ಫಿಶಸ್ ಆಗಿರ್ಬೋದು, ಎಲ್ಲವುಗಳನ್ನು ಇದೇ ಥರ ಬಾಡಿ ಶೇಪನ್ನು ನೋಡ್ತೀರಿ. ಇದನ್ನು ಸ್ಟ್ರೀಮ್ ಲೈನೆಡ್ ಬಾಡಿ ಅಂತ ಕರಿತೀವಿ. ಸೊ ಈ ಥರ ಇತ್ತು ಅಂದರೆ ಏನು ಮಾಡ್ಬೋದು, ಫ್ರಿಕ್ಷನ್ನ ಕಡಿಮೆ ಮಾಡ್ಬೋದು. ನೀರಲ್ಲಾಗಿರ್ಬೋದು, ನೀರನ್ನು ಡಿವೈಡ್ ಮಾಡಿಕೊಂಡು ಸೀಳ್ಕೊಂಡು ಮುಂದೆ ಈಸಿಗೆ ಫ್ರಿಕ್ಷನ್ನ ಕಡಿಮೆ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಗಾಳಿಯಲ್ಲಾದ್ರೂ ಗಾಳಿಯನ್ನು ಸೀಳ್ಕೊಂಡು, ಗಾಳಿ ಕೂಡ ತಡೆಯುತ್ತೆ. ನೀವು ಫ್ಲ್ಯಾಟ್ ಇತ್ತು ಅಂದರೆ ಮುಂದೆ ಹೋಗೋದಕ್ಕೆ ಆಗೋದೇ ಇಲ್ಲ. ನಿಮ್ಮ ಗಾಳಿ ಒಂದು ತಳ್ತಾ ಇರುತ್ತೆ ನಿಮ್ಮನ್ನು, ಅದನ್ನು ಕೂಡ ಫ್ರಿಕ್ಷನ್ ಅಂತ ಕರಿತೀವಿ ನಾವು. ಆಗ ಏನಾಗುತ್ತೆ, ಸ್ಟ್ರೀಮ್ ಲೈನೆಡ್ ಬಾಡಿ ಶೇಪ್ ಇರೋದ್ರಿಂದ ಗಾಳಿಯನ್ನು ಕೂಡ ಸೀಳ್ಕೊಂಡು ಮುಂದೆ ಹೋಗೋದಕ್ಕೆ ಈಸಿ ಆಗುತ್ತೆ, ಫ್ರಿಕ್ಷನ್ ಕಡಿಮೆ ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಫ್ಲೂಯಿಡ್ ಫ್ರಿಕ್ಷನ್ ಡಿಪೆಂಡ್ಸ್ ಅಪಾನ್ ಸ್ಪೀಡ್ ಆಫ್ ದ ಆಬ್ಜೆಕ್ಟ್. ನೀವು ಎಷ್ಟು ಸ್ಪೀಡಾಗಿ ಹೋಗ್ತಿದ್ದೀರಾ ಅಂತ, ಆಮೇಲೆ ಶೇಪ್ ಆಫ್ ದ ಆಬ್ಜೆಕ್ಟ್, ಆಮೇಲೆ ನೇಚರ್ ಆಫ್ ದ ಫ್ಲೂಯಿಡ್. ಸ್ಪೀಡ್ ಆಫ್ ದ ಆಬ್ಜೆಕ್ಟ್ ಅಂದರೆ ಸ್ಪೀಡ್ ಜಾಸ್ತಿ ಇತ್ತು ಅಂದರೆ ಫ್ರಿಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಶೇಪ್ ಆಫ್ ದ ಆಬ್ಜೆಕ್ಟ್ ಸ್ಟ್ರೀಮ್ ಲೈನೆಡ್ ಬಾಡಿ ಇತ್ತು ಅಂದರೆ ಈಸಿ, ಫ್ರಿಕ್ಷನ್ ಕಡಿಮೆ ಆಗುತ್ತೆ. ಸ್ಟ್ರೀಮ್ ಲೈನೆಡ್ ಬಾಡಿ ಇಲ್ಲ ಫ್ಲ್ಯಾಟ್ ಬಾಡಿ ಇತ್ತು ಅಂದರೆ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ನೇಚರ್ ಆಫ್ ದ ಫ್ಲೂಯಿಡ್ ಅಂದರೆ ಆಟಮ್ಸ್ಗಳು ಅಲ್ಲಿ ಯಾವ ರೀತಿ ಅರೇಂಜ್ ಆಗುತ್ತೆ. ಫ್ಲೂಯಿಡ್ಸ್ ಅಲ್ಲಾದರೆ ಜಾಸ್ತಿ ಫ್ರಿಕ್ಷನ್ ಇರುತ್ತೆ, ಏರಲ್ಲಾದರೆ ಸ್ವಲ್ಪ ಕಡಿಮೆ ಆಗುತ್ತೆ ಫ್ರಿಕ್ಷನ್, ಆ ಥರ. ಬರ್ಡ್ಸ್ ಫ್ಲೈಯಿಂಗ್ ಇನ್ ಏರ್ ಹ್ಯಾವ್ ಸ್ಟ್ರೀಮ್ ಲೈನ್ ಬಾಡಿ ಟು ರೆಡ್ಯೂಸ್ ದ ಫ್ಲೂಯಿಡ್ ಫ್ರಿಕ್ಷನ್. ಫಿಶಸ್ ಲೈವಿಂಗ್ ಇನ್ ವಾಟರ್ ಹ್ಯಾವ್ ಸ್ಟ್ರೀಮ್ ಲೈನ್ ಬಾಡಿ ಟು ರೆಡ್ಯೂಸ್ ದ ಫ್ರಿಕ್ಷನ್. ಏರೋಪ್ಲೇನ್ಸ್ ಆ್ಯಂಡ್ ಸ್ಪೇಸ್ ಕ್ರಾಫ್ಟ್ ನೋಡ್ರಿ, ರಾಕೆಟ್ ಲಾಂಚ್ ಮಾಡ್ತೀವಲ್ಲ, ಅದು ಕೂಡ ಚೂಪಾಗಿರುತ್ತೆ, ಮುಂದೆ ಪಾಯಿಂಟೆಡ್ ಎಡ್ಜ್ ಇರುತ್ತೆ. ಸೊ ಸ್ಟ್ರೀಮ್ ಲೈನ್ ಬಾಡಿ ಟು ರೆಡ್ಯೂಸ್ ದ ಫ್ಲೂಯಿಡ್ ಫ್ರಿಕ್ಷನ್. ಅರ್ಥ ಆಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ಅಬೌಟ್ ಫ್ಲೂಯಿಡ್ ಫ್ರಿಕ್ಷನ್. Take down the question. List out the factors that fluid friction depends. List out the factors that fluid friction depends. So this completes the lesson friction. If you are having any doubts regarding the friction lesson, you can ask the questions in the group. We are going to answer that. So I hope you all understood the friction lesson as well. So I will come back with a new lesson in the next class. Thank you.